ಖರ್ಗೆ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ. ದೆಹಲಿಯ ರಾಜಾಜಿ ಮಾರ್ಗ್ ರಸ್ತೆಯಲ್ಲಿರುವಂತಹ ನಿವಾಸ. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಆಗಮಿಸಿದ್ದಾರೆ. ದೆಹಲಿಯ ರಾಜಾಜಿ ಮಾರ್ಗ್ ರಸ್ತೆಯಲ್ಲಿರುವಂತಹ ನಿವಾಸ ಇದು. ಡಿಕೆ ಶಿವಕುಮಾರ್ ಇಂದ ರಾಹುಲ್ ಭೇಟಿಗೆ ಸರ್ವ ಪ್ರಯತ್ನ ಆಗ್ತಾ ಇದೆ. ಖರ್ಗೆ ಬಳಿಕ ರಾಹುಲ್ ಜೊತೆ ಕೂಡ ಚರ್ಚೆ ನಡೆಸುವಂತಹ ಸಾಧ್ಯತೆ. ಖರ್ಗೆ ನಿವಾಸಕ್ಕೆ ಆಗಮಿಸಿದ್ದಾರೆ ಡಿಕೆ ಶಿವಕುಮಾರ್. ಇತ್ತೀಚೆಗೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಡಿಕೆ ಶಿವಕುಮಾರ್ ಭೇಟಿ ಆಗ್ತಿರೋದೇನು ಹೊಸತೇನಲ್ಲ. ಸದಾಶಿವನಗರದ ನಿವಾಸಕ್ಕೂ ಕೂಡ ಇತ್ತೀಚೆಗೆ ಬಂದು ಭೇಟಿ ಕೊಟ್ಟಿದ್ರು. ಈ ಹಿಂದೆ ಕೂಡ ದೆಹಲಿ ಹೋದಂತಹ ಸಂದರ್ಭದಲ್ಲೂ ಕೂಡ ಭೇಟಿಯಾಗಿದ್ರು. ಇವತ್ತು ರಾಜಾಜಿ ಮಾರ್ಗ್ನಲ್ಲಿರುವಂಥ ಖರ್ಗೆ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ಬೋದು, ಈಗ ಕಾರ್ನಿಂದ ಇಳಿದು ಹೋಗ್ತಿರುವಂಥ ದೃಶ್ಯ. ಹಾಗೆ ರಾಹುಲ್ ಗಾಂಧಿ ಅವ್ರನ್ನ ಮೊನ್ನೆ ಒಂದು ಕ್ವಿಕ್ ಆಗಿ ಒಂದು ಭೇಟಿ ಆಗಿದ್ರು, ಅಂದರೆ ಹೆಲಿಪ್ಯಾಡ್ನಲ್ಲೇ ಭೇಟಿಯಾಗಿ ನಂತರ ತಮಿಳುನಾಡು ಕಡೆ ಪ್ರಯಾಣ ಬೆಳೆಸಿದ್ರು. ಆಗಲೂ ಕೂಡ ಒಂದು ಗೌಪ್ಯ ಮಾತುಕತೆ ಅಲ್ಲಿ ಕಂಡು ಬಂತು. ಇಬ್ಬರು ಕೂಡ ಮಾತನಾಡಿದ್ದು ಭಾಳ ಕುತೂಹಲ ಕಾರಣವಾಗಿತ್ತು, ಏನು ಮಾತುಕತೆ ಆಗಿರ್ಬೋದು ಅಂತ. ಆದರೆ ಒಂದು ಫುಲ್ ಫ್ಲೆಡ್ಜ್ ಆದಂಥ ಮಾತುಕತೆ ನಡೆಸಬೇಕು ರಾಹುಲ್ ಗಾಂಧಿ ಅವರ ಜೊತೆಗೆ ಅಂತ ಈಗ ಪ್ರಯತ್ನ ಪಡ್ತಿದ್ದಾರೆ ಡಿಕೆ ಶಿವಕುಮಾರ್. ಸೊ ನಾವೀಗ ದೆಹಲಿಯ ಖರ್ಗೆ ನಿವಾಸದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಖರ್ಗೆ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ. ಇನ್ನು ಹೈಕಮಾಂಡ್ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಇವತ್ತು ಮಾತನಾಡಿದ್ರು. ಏನು ಹೇಳಿದ್ರು ಬನ್ನಿ ನೋಡೋಣ. How can I disclose any plan? Always politics will be discussed and it is not in a public affair. Anything is there, our in charge general secretaries will be there. They will tell what is their plan. Sir, recently you met Rahul Gandhi. Was there any discussion regarding the CM post? I can't disclose all those things. It is not a public issue to be discussed. It is between me and the party high command and my chief minister. Sir, will you meeting the Congress high command in this visit? Let us see. I have come here only to meet my party leaders. How can I disclose any plan? Always politics will be discussed. ಇನ್ನು ನಮ್ಮ ದೆಹಲಿಯ ಪ್ರತಿನಿಧಿ ಮಹೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಮಹೇಶ್, ಒಂದ್ ಕಡೆ ಮಹಾರಾಷ್ಟ್ರದಲ್ಲಿ ಫಲಿತಾಂಶ ಬಹಳ ನಿರಾಶಾದಾಯಕ, ಖಂಡಿತ ಕಾಂಗ್ರೆಸ್ ಕೂಡ ಇದನ್ನು ಬಹಳ ಗಂಭೀರವಾಗಿ ಗಮನಿಸ್ತಾ ಇರುತ್ತೆ. ಇನ್ನೊಂದು ಕಡೆ ರಾಜ್ಯದ ನಾಯಕರು, ವಿಶೇಷವಾಗಿ ಡಿಕೆ ಶಿವಕುಮಾರ್ ಈಗ ದೆಹಲಿಯಲ್ಲಿರೋದು. ಸೊ ಒಂದು ಚುನಾವಣೆಯನ್ನು ಆಯಿತು, ಈಗ ಮುಂದಿನ ಚುನಾವಣೆಗೆ ತಯಾರಿ ಅಂತ ಮೇಲ್ನೋಟಕ್ಕೆ ಅನ್ಸಿದ್ರು ಕೂಡ ರಾಜ್ಯದಲ್ಲಿ ಆಗ್ತಿರುವಂಥ ಬೆಳವಣಿಗೆ ಸಂಬಂಧಪಟ್ಟಾಗ ನೋಡಿದಾಗ ಈ ಭೇಟಿ ಬಹಳ ಮುಖ್ಯವಾಗುತ್ತೆ. ಏನೇನಾಗ್ತಿದೆ ದೆಹಲಿಯಲ್ಲಿ ಮಹೇಶ್ ಈಗ? ಅವಿನಾಶ್, ಖಂಡಿತ ಪ್ರಮುಖವಾಗಿ ಇವತ್ತು ಏನು ಮಹಾರಾಷ್ಟ್ರದ ಒಂದು ಚುನಾವಣೆ ಫಲಿತಾಂಶ ಕೂಡ ಬಂದಿರುವಂಥದ್ದು. ಆರಂಭದಲ್ಲಿ AICC ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಭೆ ಮಾಡ್ತಾ ಇರುವಂಥದ್ದು. ಚುನಾವಣೆ ಸಂಬಂಧ ಏನು ಕಾಂಗ್ರೆಸ್ ಕಳಪೆ ಸದನ ಇರೋದು ಮತ್ತು ಮೈತ್ರಿಕೂಟ ಅಂದರೆ ಶಿವಸೇನೆ ಸೇರಿದಂತೆ ಉದ್ಧವ್ ಠಾಕ್ರೆ ಏನಿದ್ದಾರೆ ಇವರ ಕಳಪೆ ಪ್ರದರ್ಶನ ಕೂಡ ಪ್ರಸ್ತಾಪ ಮಾಡಿ ಮುಂದಿನ ಆಗುವಗಳ ಬಗ್ಗೆ ಚರ್ಚೆ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಅದೆಲ್ಲ ಕೂಡ ಪ್ರಸ್ತಾಪ ಆಗ್ತಾ ಇದೆ. ಇದಾದ ಬಳಿಕ ಅಸ್ಸಾಂ ಚುನಾವಣೆ ಸಂಬಂಧ ಏನು ವೀಕ್ಷಕರ ಸಭೆ ಕೂಡ ನಡೆಸ್ತಾ ಇರುವಂಥದ್ದು. ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿ, KC ವೇಣುಗೋಪಾಲ್ ಸೇರಿದಂತೆ ಅಸ್ಸಾಂನ ಕಾಂಗ್ರೆಸ್ ಲೀಡರ್ಸ್ ಭಾಗಿಯಾಗಿದ್ದರು. ಇದರಲ್ಲಿ DCM DK ಶಿವಕುಮಾರ್ ಕೂಡ ಭಾಗಿಯಾಗಿರುವಂಥದ್ದು. ಮುಂಬರುವಂಥ ಪಂಚರಾಜ್ಯ ಚುನಾವಣೆಗಳ ಸಂಬಂಧ ಸಭೆ ಆರಂಭ ಆಗಿರುವಂಥದ್ದು. ಸಭೆಯಲ್ಲಿ ಸಾಕಷ್ಟು ಕೂಡ ಆಗುವಗಳು ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ರಾಜ್ಯದಲ್ಲಿ ಗೊಂದಲದ ವಿಚಾರಗಳು ಸತತವಾಗಿ 2 ತಿಂಗಳಿಂದ ಕೂಡ ಕೇಳಿಬರ್ತಾ ಇರುವಂಥ ನಾಯಕತ್ವ ಬದಲಾವಣೆ ವಿಚಾರ ಕೂಡ ಪ್ರಮುಖವಾಗಿ ಏನೋ ಒಂದು ಪ್ರಸ್ತಾಪ ಆಗುವಂಥ ಸಾಧ್ಯತೆ ಹೆಚ್ಚಳಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಏನು ಈಗ ಒಂದೇ ವೇದಿಕೆಯಲ್ಲಿ ಈಗ ಎಲ್ಲರೂ ಸಿಕ್ಕಿರುವಂಥದ್ದು. ಇದುವರೆಗೂ ಕೂಡ ಪ್ರತ್ಯೇಕವಾಗಿ ಏನು ಇತ್ತೀಚೆಗೆ ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಸಿಕ್ಕಿದ್ರು ಹೊರತುಪಡಿಸಿದ್ರೆ ಇದುವರೆಗೂ ರಾಹುಲ್ ಗಾಂಧಿ ನೇರವಾಗಿ ಸಿಕ್ಕಿರಲಿಲ್ಲ ಅಂತ ಹೇಳ್ಬೋದು. CWC ಸಭೆ ಅದಕ್ಕೂ ಮುನ್ನ ಏನು ಓಡ್ಚೋರಿ ವಿಚಾರದಲ್ಲಿ ಏನು ನೇರವಾಗಿ ಸಭೆಯಲ್ಲಿ ಭಾಗಿಯಾಗಿ ವಾಪಸ್ಸಾಗಿದ್ದರು DCM DK ಶಿವಕುಮಾರ್. ಹೀಗಾಗಿ ರಾಹುಲ್ ಗಾಂಧಿ ಸಿಕ್ಕಿರಲಿಲ್ಲ. ಇವತ್ತು ಒಂದು ವೇದಿಕೆ ಏನು ಸಿಕ್ಕಿದೆ ಅಂತ ಹೇಳ್ಬೋದು. ನಾನೀಗ ಏನು ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಇರುವಂಥದ್ದು. ಈಗಾಗಲೇ ಸಭೆ ಕೂಡ ಆರಂಭ ಆಗಿರುವಂಥದ್ದು. ಏನು ಪ್ರಮುಖ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಈ ಒಂದು ಸಭೆಯಲ್ಲಿ ಖರ್ಗೆ, ರಾಹುಲ್ ಗಾಂಧಿ, KC ವೇಣುಗೋಪಾಲ್ ಪ್ರಮುಖ ನಾಯಕರು ಭಾಗಿಯಾಗಿದ್ದಾರೆ. ಮೊದಲನೇದಾಗಿ ಒಂದು ಅಸ್ಸಾಂ ನಾಯಕರ ಒಂದು ಸಭೆ ಕೂಡ ಆಗುತ್ತೆ. ಏನು ಅಲ್ಲಿ ಒಂದು ಅಸ್ಸಾಂ ಚುನಾವಣೆ ಸಂಬಂಧ ವೀಕ್ಷಕರ ಸಭೆ ಮುಂದೆ ಯಾವ ರೀತಿ ನಾವು ಅಲ್ಲಿ ರೂಪುರೇಷೆ ಸಿದ್ಧತೆ ಮಾಡಬೇಕು ಅನ್ನೋದು ಕೂಡ ಪ್ರಸ್ತಾಪ ಆಗುತ್ತೆ. ಇದಾದಂಥ ಬಳಿಕ ನೇರವಾಗಿ ಖರ್ಗೆ ಮೂಲಕ ಅಂದರೆ ರಾಹುಲ್ ಗಾಂಧಿ ಇರುವಂಥ ಸಂದರ್ಭದಲ್ಲಿ ಏನು ಇತ್ತೀಚೆಗೆ ಮೈಸೂರಿನಲ್ಲಿ ಪ್ರಸ್ತಾಪ ಆಗಿದೆ ಅಂತಂದರೆ ಹೈಕಮಾಂಡ್ಗೆ ಏನು ಇದುವರೆಗೂ ಕೂಡ ಏನು ನಡೆದಂಥ ಗೊಂದಲಗಳಿಗೆ ಸಾಕಷ್ಟು ತೆರಳುವಂಥ ಪ್ರಯತ್ನ ಕೂಡ ಮಾಡಿತ್ತು. ನಾಯಕತ್ವ ವಿಚಾರದಲ್ಲಿ ಶಾಸಕರು ಕೂಡ ವಿಭಿನ್ನ ಹೇಳಿಕೆಗಳು ಕೂಡ ನೀಡಿದರು. ಇದೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿ ಏನು ನಾಯಕತ್ವ ವಿಚಾರದಲ್ಲಿ ನಮಗೆ ಇನ್ನು ಉಳಿದಂಥ ಅವಕಾಶ ನಮಗೆ ಮಾಡಿಕೊಡಿ ಅನ್ನೋದು ಕೂಡ ರಾಹುಲ್ ಗಾಂಧಿ ನೇರವಾಗಿ ಮನವಿ ಮಾಡುವಂಥ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಈಗ ಏನು ರಾಹುಲ್ ಗಾಂಧಿ ಬಳಿ ಪ್ರಸ್ತಾಪ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಈ ಒಂದು ಭೇಟಿ ಸಾಕಷ್ಟು ಮಹತ್ವ ಪಡೆದುಕೊಂಡಿರುವಂಥದ್ದು. ಯಾಕಂದರೆ ಕೊಟ್ಟ ಮಾತು ಉಳಿಸಿಕೊಳ್ಳಿ ಅನ್ನೋದು ಕೂಡ ಇಲ್ಲಿ ಪ್ರಸ್ತಾಪ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಕಳೆದ ಒಂದು 2 ವರ್ಷ ಬಳಿಕ ನವೆಂಬರ್ನಲ್ಲಿ CM ಬದಲಾವಣೆ ಆಗಬೇಕಾಗಿತ್ತು. ಆ ಒಂದು ಮಾತುಗಳು ಕೂಡ ಹೈಕಮಾಂಡ್ ಹೇಳಿದ್ವು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅದು ಇದುವರೆಗೂ ಕೂಡ ಆಗಿರಲಿಲ್ಲ.
ಹೀಗಾಗಿ ಇವತ್ತು ಒಂದು ಪ್ರಸ್ತಾಪ ಮಾಡಿ ಹೈಕಮಾಂಡ್ ಏನು ಹೇಳಿದೆ ಅದು ನಮಗೆ ಉಳಿಸ್ಕೊಡಿ ಅನ್ನೋದು ಕೂಡ ನೇರವಾಗಿ ರಾಹುಲ್ ಗಾಂಧಿಗೆ ಏನೋ ಪ್ರಶ್ನೆ ಮಾಡುವಂಥ ಸಾಧ್ಯತೆ ಹೆಚ್ಚು ಅನ್ನೋದು ಕೂಡ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಅವಿನಾಶ್, ಧನ್ಯವಾದ ಮಹೇಶ್. ಇನ್ನು DK ದೆಹಲಿ ಪ್ರವಾಸದ ಬಗ್ಗೆ CM ಅವ್ರನ್ನ ಕೇಳಿದಾಗ ನಮಗೆ ಗೊತ್ತಿಲ್ಲಪ್ಪ ಅಂತ ಹೇಳಿದ್ರು CM. ಸೊ DK ಅವರು ದೆಹಲಿಗೆ ಹೋಗಿದಾರಲ್ಲ ಅಂತ CM ಅವ್ರನ್ನ ಕೇಳಿದಂಥ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ ಈ ಬಗ್ಗೆ ಅಂತ ಹೇಳಿ ನಯವಾಗಿ ಅಲ್ಲಿಂದ ಹೊರಟರು CM. ಇನ್ನು ಸೂರ್ಯ ಪಥ ಬದಲಾಗಿದೆ, ನಮ್ಮ ಪಥ ಕೂಡ ಬದಲಾಗಿದೆ. DK ಶಿವಕುಮಾರ್ಗೆ CM ಸ್ಥಾನ ಸಿಗುವಂತ ವಿಶ್ವಾಸ ಇದೆ. ಇದು ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ಕೊಟ್ಟಿರುವಂತಹ ವಿಶ್ವಾಸ. ಸೊ ಹೊಸಬರು ಶಾಸಕರಾಗಲು DK ಶಿವಕುಮಾರ್ ಅವರು ಕಾರಣ. ಸಿದ್ದರಾಮಯ್ಯ CM ಆಗಿ 7.5 ವರ್ಷ ಅಧಿಕಾರ ಮಾಡಿದ್ದಾರೆ. DK ಕೂಡ 2 ವರ್ಷ CM ಆಗಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳಿದ್ದಾರೆ. ತಮಗೆಲ್ಲ ನಾನು ಜನವರಿ ಸಂಕ್ರಾಂತಿ ನಂತರ ಸೂರ್ಯಪಥ ಬದಲಾವಣೆ ಆಗ್ತದೆ, ಆ ನಿಟ್ಟಿನಲ್ಲಿ ಮಾತಾಡ್ತೀನಿ ಅಂತ ಕೊಟ್ಟಿದ್ದೆ. ಅದೇ ನಿಟ್ಟಿನಲ್ಲಿ ಇವತ್ತೇನು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳನ್ನ ಮೊನ್ನೆ ಮೈಸೂರಿಗೆ ಬಂದಂಥ ಸಂದರ್ಭ ರಾಹುಲ್ ಗಾಂಧಿ ಸಾಹೇಬರು ಇಬ್ರಿಗೂ ಇವತ್ತು ಕರೆದು ಮಾತಾಡ್ತೀವಿ ಅಂತ ಖರ್ಗೆ ಸಾಹೇಬ್ರು ಹೇಳಿದ್ದನ್ನು ತಾವು ನೋಡಿದಿರಿ, ನಾನು ಕೇಳಿದ್ದೀನಿ. ಆ ನಿಟ್ಟಿನಲ್ಲಿ ಏನು ಇವತ್ತು ಇಬ್ಬರೂ ಒಟ್ಟಿಗೆ ಕರೆದಿದ್ದಾರೆ ಹೈಕಮಾಂಡು. ಏನೋ ಒಂದು ಆಶಾಭಾವನೆ ಇದೆ, ಏನೋ ಒಂದು ಒಳ್ಳೆಯದಾಗ್ತದೆ. ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೆ ಒಂದು ಮುಖ್ಯಮಂತ್ರಿ ಯೋಗ ಇವತ್ತು ಕೂಡಿ ಬರ್ತಾ ಇದೆ ಅನ್ನೋದು ಒಂದು ಭಾವನೆಯಲ್ಲಿ ನಾವು ಕಾಯ್ತಾ ಇದ್ದೀವಿ. ಅದೇ ಸಂಕ್ರಾಂತಿ ಸಂದರ್ಭದಲ್ಲಿ ಸೂರ್ಯಪಥ ಬದಲಾವಣೆ ಆಗ್ತದೆ. ಅದೇ ಸಂದರ್ಭದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳ ಪಥ ಸಂಘಟನೆ, ಪಕ್ಷದ ಅಭಿವೃದ್ಧಿ ಕಾರ್ಯಕ್ರಮಗಳು ಸರ್ಕಾರದ ಕಡೆ ಇತ್ತು. ನಮ್ಮದು ಇವತ್ತು ಪಥ ಬದಲಾವಣೆ ದೆಹಲಿ ಕಡೆ ನಾವು ಮಾಡಿದ್ದೀವಿ. ಇಲ್ಲಿವರೆಗೂ ಹೈಕಮಾಂಡ್ ಸಹ ನಮ್ಮನ್ನು ಪಥ ಬದಲಾವಣೆ ಮಾಡೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ, ಕರೆದಿರಲಿಲ್ಲ. ಈಗ ಅವರು ಸಹ ಪಥ ಬದಲಾವಣೆ ಮಾಡಿ ಕರ್ನಾಟಕ ಸಂಘಟನೆ ಅಭಿವೃದ್ಧಿಯ ಜೊತೆಗೆ ಇವತ್ತು ದೆಹಲಿ ಕಡೆಗೆ ಪಥ ಬದಲಾವಣೆ ಮಾಡಿ ಕರೆದಿದ್ದಾರೆ ಅಂದರೆ ಒಂದು ಉತ್ತಮವಾದ ಬೆಳವಣಿಗೆ ಅಂತ ನಮ್ಮ ಅಭಿಪ್ರಾಯ. ಒಂದು ಎರಡೂವರೆ ಅನ್ನೋ ಒಂದು ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ನಮಗೆಲ್ಲ ಒಂದು ಕಡೆ ಇತ್ತು. ಆ ನಿಟ್ಟಿನಲ್ಲಿ ಸಹ ನಾವು ಅದನ್ನು 2 ವರ್ಷಕ್ಕೆ ಆಯ್ಕೆ ಕಾಯ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಪೂರಕವಾದ ಬೆಳವಣಿಗೆ ಆಗಿರೋದ್ರಿಂದ